ಅಗೇನ್ ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ಎರಡನೇ ವಿಷಯ ಮಾತಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಇವತ್ತು ಮಾತಾಡ್ತಾ ಇರುವಂಥದ್ದು ಇದು ಸ್ವಲ್ಪ ಸಾಧಾರಣ ಮಟ್ಟಿಗೆ ನಾವು ನಮ್ಮ ಪ್ರಾಕ್ಟೀಸಲ್ಲಿ ನೋಡುವಂಥದ್ದು ಯಾವುದಪ್ಪ ಅಂತಂದರೆ ವಿಟಮಿನ್ ಎ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಂದರೆ ವಿಟಮಿನ್ ಎ, ನಿಮಗೆ ವಿಟಮಿನ್ಗಳಂದರೆ ಏನು ಎಂಬುದನ್ನು ನಾನು ಹಿಂದೆಯೇ ಹೇಳಿದ್ದೀನಿ. ಸೊ ವಿಟಮಿನ್ಗಳಲ್ಲಿ ಎ ಬಿ ಸಿ ಡಿ ಇ ಕೆ ಇಷ್ಟು ವಿಟಮಿನ್ಗಳಿವೆ ಅಂತ ನಿಮಗೆ ಗೊತ್ತು. ವಿಟಮಿನ್ ಎ ಅನ್ನೋದು ಬಹಳ ಮುಖ್ಯವಾದಂತಹ ವಿಟಮಿನ್ನು. ಇದು ಮುಖ್ಯವಾಗಿ ನಮ್ಮ ತಲೆ ಕೂದಲು, ಚರ್ಮ ಇದರ ಆರೋಗ್ಯಕ್ಕೆ ಬೇಕು, ಮತ್ತು ನಮ್ಮ ಕಣ್ಣಿನ ದೃಷ್ಟಿಗೆ ಅವಶ್ಯವಾಗಬೇಕು. ಮತ್ತು ಎಪಿಥೀಲಿಯಲ್ ಲೇಯರ್ ಅಂದರೆ ಈಗ ನಮ್ಮ ಮೂಗು, ಗಂಟ್ಲು, ಜೀರ್ಣಾಂಗ ಎಲ್ಲದೂ ಮೇಲ್ಗಡೆ ಲೇಯರು, ಅದಕ್ಕೆ ಎಪಿಥೀಲಿಯಮ್ ಅಂತ ಹೇಳ್ತೀವಿ ನಾವು. ಒಳಗಡೆ ಆರ್ಗನ್ಗಳಿಗೆ ಎಂಡೋಥೀಲಿಯಮ್ ಅಂತ ಹೇಳ್ತೀವಿ. ಚರ್ಮ ಕೂಡ ಎಪಿಥೀಲಿಯಲ್ ಟಿಶ್ಯೂ ಅಂತ, ಸೂಪರ್ಫಿಷಿಯಲ್ ಲೇಯರ್ಗೆ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ, ಎಪಿಥೀಲಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಇವುಗಳ ನಾರ್ಮಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ, ಅವುಗಳ ಕಾರ್ಯನಿರ್ವಹಣೆಗೆ ವಿಟಮಿನ್ ಎ ಬಹಳ ಮುಖ್ಯ. ಈಗ ನಾವು ಚರ್ಮವನ್ನೇ ತಗೊಳ್ಳೋಣ. ಚರ್ಮದ ಸೂಪರ್ಫಿಷಿಯಲ್ ಲೇಯರ್, ಮೇಲ್ಗಡೆಯದು ಲೇಯರು ಎಪಿಥೀಲಿಯಲ್ ಲೇಯರ್ ಇದೆ, ಎಪಿಥೀಲಿಯಲ್ ಸೆಲ್ಸ್ ಇದೆ. ಇವು ನಮ್ಮ ದೇಹವನ್ನು ಪ್ರೊಟೆಕ್ಷನ್ ಕೊಡ್ತದೆ, ನಮ್ಮ ಚರ್ಮಕ್ಕೆ ಪ್ರೊಟೆಕ್ಷನ್ ಕೊಡ್ತದೆ. ಇದು ಪ್ರೊಟೆಕ್ಷನ್ ಕೊಡಬೇಕಾದ್ರೆ ಅದು ನಾರ್ಮಲ್ಲಾಗಿ ಫಂಕ್ಷನ್ ಮಾಡಬೇಕು. ಈ ನಾರ್ಮಲ್ ಫಂಕ್ಷನಿಂಗ್ ಆಫ್ ಎಪಿಥೀಲಿಯಲ್ ಸೆಲ್ಸಿಗೆ ವಿಟಮಿನ್ ಎ ಬಹಳ ಅವಶ್ಯಕ. ಎಪಿಥೀಲಿಯಲ್ ಇಂಟೆಗ್ರಿಟಿಯನ್ನು ಮೇಂಟೈನ್ ಮಾಡುತ್ತೆ. ಕನ್ನಡದಲ್ಲಿ ಹೇಗೆ ಹೇಳೋದು ಗೊತ್ತಿಲ್ಲ ನನಗೆ. ಎಪಿಥೀಲಿಯಲ್ ಇಂಟೆಗ್ರಿಟಿಯನ್ನು ಅದು ಮೇಂಟೈನ್ ಮಾಡ್ತದೆ. ಹಾಗಾಗಿ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗದಂಗೆ ನೋಡ್ಕೊಳ್ತದೆ. ಸೊ ಅದು ಬ್ರೀಚ್ ಆದರೆ, ಅಂದರೆ ಕಟ್ಟಾದರೆ, ಇದಾದರೆ ಆವಾಗ ಚರ್ಮದ ಕಾಯಿಲೆಗಳು ಬರ್ತಾವಲ್ವ. ಆದ್ದರಿಂದ ವಿಟಮಿನ್ ಎ ಪ್ರೊಟೆಕ್ಷನ್ ಕೊಡ್ತದೆ, ಕೆಲವು ಚರ್ಮದ ಕಾಯಿಲೆಗಳಿಂದ ಪ್ರೊಟೆಕ್ಷನ್ ಕೊಡ್ತದೆ ನಿಮಗೆ ಅಂತೇಳಿ ಹೇಳಬಲ್ಲೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಹೇರ್ದು ನಾರ್ಮಲ್ ಹೇರ್ ಗ್ರೋತಿಗೆ ವಿಟಮಿನ್ ಎ ಬೇಕು. ಒಂದು ಸರ್ತಿ ನಾನು ಹೇರ್ ಫಾಲಲ್ಲಿ ಹೇಳಿದ್ದೀನಿ ಅದನ್ನು. ಒಂದು ಸರ್ತಿ ಇದು ಉದುರು ಹೋದರೆ ಹೊಸ ಕೂದಲು ಹುಟ್ಟೋದಿಲ್ಲ, ಏನೇ ಮಾಡಿದ್ರೂ ಹುಟ್ಟೋದಿಲ್ಲ. ಈ ನಾರ್ಮಲ್ ಹೇರ್ ಗ್ರೋತ್, ಮಗುವಿನಿಂದ ದೊಡ್ಡವರಾಗೋ ತನಕ, ಮಧ್ಯ ವಯಸ್ಸಿನವರಾಗೋ ತನಕ ನಾರ್ಮಲ್ ಹೇರ್ ಗ್ರೋತಿಗೆ ವಿಟಮಿನ್ ಎ ಬೇಕು. ಸೊ ಸ್ಕಿನ್ ಮತ್ತು ಹೇರ್ ಆರೋಗ್ಯಕ್ಕೆ ವಿಟಮಿನ್ ಎ ಬಹಳ ಅವಶ್ಯಕ ಅನ್ನೋದನ್ನು ಒಂದು ಅರ್ಥ ಮಾಡಿಕೊಳ್ಳಿ. ಇನ್ನು ಎಲ್ಲಿ ಅವಶ್ಯಕ ಇದೆ ಅಂತ ಅಂದರೆ, ನಮ್ಮ ಕಣ್ಣಿನ ದೃಷ್ಟಿಗೆ ವಿಟಮಿನ್ ಎ ಬೇಕು. ಕಣ್ಣಿನ ದೃಷ್ಟಿ ಅಂದರೆ ಅದರಲ್ಲಿ ಕೂಡ ನಮಗೆ ಡಿಮ್ ಲೈಟಲ್ಲಿ ಅಥವಾ ರಾತ್ರಿ ಹೊತ್ತಿನಲ್ಲಿ ಸುಮಾರು ಡಿಮ್ ಲೈಟ್ ಇರುತ್ತಲ್ವ, ಆ ಟೈಮಲ್ಲಿ ಕಣ್ಣು ಸ್ವಲ್ಪ ಕೂಡ ಕಾಣೋದಿಲ್ಲ ಅಂತಂದರೆ ಅದರ ಅರ್ಥ ವಿಟಮಿನ್ ಎ ಡಿಫಿಷಿಯನ್ಸಿ. ನಿಕ್ಟಲೋಪಿಯಾ, ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ ಅದಕ್ಕೆ. ಕಣ್ಣು ಕಾಣುವುದಿಲ್ಲ. ಕಣ್ಣು ಯಾಕೆ ಕಾಣೋದಿಲ್ಲ? ನಾವೀಗ ಹೊರಗಡೆಯಿಂದ ನೋಡುವಂಥ ಇದು ರೆಟಿನಾ ಅನ್ನುವಂತಹ ಒಂದು ಪರದೆ ಮೇಲೆ ಹೋಗಿ ಬೀಳುತ್ತೆ. ಇದು ಸುಮಾರು ನಿಮಗೆಲ್ಲ ವಿಜ್ಞಾನ ಸೈನ್ಸ್ ಓದ್ದವರಿಗೆ ಗೊತ್ತಿರ್ತದೆ. ರೆಟಿನಾ ಅನ್ನುವಂಥ ಒಂದು ಪರದೆ ಮೇಲೆ ಇದರ ಇಮೇಜ್ ಹೋಗಿ ಬೀಳ್ತದೆ. ಈ ರೆಟಿನಾ ಅನ್ನೋದರ ಆರೋಗ್ಯಕ್ಕೆ ವಿಟಮಿನ್ ಎ ಬೇಕು. ರೆಟಿನಾಯ್ಡ್ಸ್ ಅಂತ ಹೇಳ್ತೀವಿ, ವಿಟಮಿನ್ ಎಗೆ ರೆಟಿನಾಯ್ಡ್ಸ್ ಅಂತ ಕೂಡ ಹೇಳ್ತೀವಿ. ಆ ರೆಟಿನಾದ ನಾರ್ಮಲ್ ಫಂಕ್ಷನಿಂಗ್ಗೆ, ಇಮೇಜ್ ಪರ್ಸೆಪ್ಷನ್ಗೆ ಬೇಕು. ಯಾವಾಗ ಅದು ಕಮ್ಮಿ ಆಗುತ್ತೋ ನಿಮಗೆ ಎದುರುಗಡೆ ಇರುವಂಥ ಇಮೇಜು ಸರಿಯಾಗಿ ಕಾಣೋದಿಲ್ಲ. ಡಿಮ್ ಲೈಟಲ್ಲಿ ಅಂತೂ ಏನೂ ಕಾಣೋದಿಲ್ಲ, ನೈಟ್ ಬ್ಲೈಂಡ್ನೆಸ್ ಬರುತ್ತೆ ಅಂತ ಹೇಳ್ತೀವಿ. ಇದು ಅಲ್ಲದೆ ನಮ್ಮ ಕಣ್ಣು, ಈಗ ಕಣ್ಣು ಹಿಂದೆ ನಾನು ಕಣ್ಣಿನ ಚಿತ್ರ ಹಾಕಿದ್ದೆ. ನಾನು ಒಂದು ಸರ್ತಿ ಕ್ಯಾಟ್ರಾಕ್ಟ್ ಬಗ್ಗೆ ಮಾತಾಡುವಾಗ ಕಣ್ಣಿನ ಚಿತ್ರವನ್ನು ಹಾಕಿದ್ದೆ. ಮೇಲ್ಗಡೆ ಅದು ಈ ಕಪ್ಪು ಏನು ಕಾಣಿಸುತ್ತೋ ಅದಕ್ಕೂ ಮೇಲೆ ಒಂದು ಲೇಯರ್ ಇರುತ್ತೆ, ಒಂದು ಲೆನ್ಸ್ ಥರ ಇರ್ತದೆ. ಒಳಗಡೆ ಇರೋ ಲೆನ್ಸ್ ಬೇರೆ,
ಹೊರಗಡೆ ಒಂದು ಪರದೆ, ಈ ಪರದೆ ಇದು ಲೈಟನ್ನು ಪಾಸ್ ಮಾಡುತ್ತೆ. ಕಾರ್ನಿಯಾ ಅಂತೀವಿ ಅದಕ್ಕೆ, ಕಾರ್ನಿಯಾ. ಈ ಕಾರ್ನಿಯಾ ಅದರದ್ದು ನಾರ್ಮಲ್ ಫಂಕ್ಷನ್ ಮಾಡಬೇಕು ಅಂತಂದರೆ ವಿಟಮಿನ್ ಎ ಬೇಕು. ಇಲ್ಲ ಅಂದರೆ ಕಾರ್ನಿಯಾ ದಪ್ಪ ಆಗಿಬಿಡ್ತದೆ, ಕಾರ್ನಿಯಾ ದಪ್ಪ ಆಗ್ತದೆ, ಒಪೇಸಿಟಿ ಡೆವಲಪ್ ಆಗುತ್ತೆ. ಈಗ ಟ್ರಾನ್ಸ್ಪರೆಂಟ್ ಆಗಿದೆ, ಲೈಟ್ ಒಳಗೆ ಹೋಗಲಿಕ್ಕೆ ಬಿಡ್ತದೆ ಕಾರ್ನಿಯಾ. ನೀವು ದಯವಿಟ್ಟು ನಂದು ಕ್ಯಾಟ್ರಾಕ್ಟ್ ಇದಕ್ಕೆ ಹೋಗ್ಬಿಟ್ಟು ಆ ಕಣ್ಣಿನ ಚಿತ್ರ ನಾನು ಆವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ರೊಜೆಕ್ಟರಲ್ಲಿ ಇದು ಹಾಕಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾರ್ನಿಯಾ ಅಂದರೆ ಎಲ್ಲಿ ಬರುತ್ತೆ, ಔಟರ್ ಮೋಸ್ಟ್ ಲೇಯರ್ ಆಫ್ ದ ಐಬಾಲ್, ಐಬಾಲಿನ ಹೊರಗಡೆ ಅಂತ ಅತಿ ಹೊರಗಡೆ ಇರುವಂಥ ಲೇಯರ್. ಸೊ ಆ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತನ ಅದು ಹೋಗುತ್ತೆ. ವಿಟಮಿನ್ ಎ ಇಲ್ಲ ಅಂತಂದರೆ ಅದು ಪಾರದರ್ಶಕತನವನ್ನು ಕಳೆದುಕೊಳ್ಳುತ್ತದೆ. ಗ್ಸಿರೋಸಿಸ್ ಅಂತ ಹೇಳ್ತೀವಿ, ಅಂದರೆ ಅಲ್ಲಿ ಪಸೇನೂ ಇರೋದಿಲ್ಲ, ಅದು ಶೈನಿಂಗೂ ಇರೋದಿಲ್ಲ, ಲೈಟು ಕೂಡ ಪಾಸ್ ಆಗೋದಿಲ್ಲ. ಸೊ ಗ್ಸಿರೋಸಿಸ್ ಆಗಿ ಆಮೇಲೆ ಹಾಗೆಯೇ ಕಾರ್ನಿಯಾದಲ್ಲಿ ಹಾಗೆಯೇ ಒಂದು ಗಾಯ ಥರ ಆಗ್ಬೋದು, ಅಲ್ಲಿ ಕಾರ್ನಿಯಲ್ ಅಲ್ಸರ್ ಆಗ್ಬೋದು, ಹುಣ್ಣಾಗ್ಬೋದು, ಮತ್ತು ಕಾರ್ನಿಯಲ್ ಬ್ಲೈಂಡ್ನೆಸ್ ಕೂಡ ಆಗ್ಬೋದು. ಇದು ಮೂರೂ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದಾಗಿ ಆಗ್ಬೋದು. ಒಂದನೇದಾಗಿ ಒಳಗಡೆ ಇರುವಂಥ ಪರದೆ ಮೇಲೆ, ಪರದೆದು ಲೈಟ್ ಅನ್ನೋದು ಪರ್ಸೆಪ್ಷನ್ ಮಾಡೋದಿಲ್ಲ ಇಮೇಜನ್ನು. ಇನ್ನೊಂದು ಔಟರ್ ಮೋಸ್ಟ್ ಲೇಯರ್ ಕೂಡ ಅದು ತನ್ನ ಪಾರದರ್ಶಕತನವನ್ನು ಕಳೆದುಕೊಳ್ಬೋದು, ಕಾರ್ನಿಯಲ್ ಅಲ್ಸರ್ಸ್ ಆಗ್ಬೋದು. ಅದು ಅಲ್ಲದೆ ಈ ಕಪ್ಪು ಭಾಗ ಬಿಟ್ಟರೆ ಆ ಕಡೆ ಈ ಕಡೆ ವೈಟ್ ಪೋರ್ಷನ್ ಇದೆ ನೋಡಿ, ನಾವು ಕಂಜಂಕ್ಟೈವಾ ಅಂತೀವಿ, ಆ ಬಿಳಿ ಪೋರ್ಷನ್ನಲ್ಲಿ ಕೂಡ ಅಲ್ಲಿ ಕೂಡ ಎಪಿಥೀಲಿಯಮ್ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಸೂಪರ್ಫಿಷಿಯಲ್ ಲೇಯರ್ ಆಫ್ ಎನಿ ಆರ್ಗನ್ ಎಪಿಥೀಲಿಯಮ್ ಅಂತ ಹೇಳ್ತೀವಿ. ತುಟಿ ಆಗ್ಬೋದು, ಕಣ್ಣೆ ಆಗ್ಬೋದು. ಆ ಎಪಿಥೀಲಿಯಲ್ ಡ್ಯಾಮೇಜ್ ಆಗಿಬಿಟ್ಟು ಆ ಬಿಳಿ ಭಾಗದಲ್ಲಿ, ಕಣ್ಣಿನ ಬಿಳಿ ಭಾಗದಲ್ಲಿ ಚಿಕ್ಕ ಚಿಕ್ಕ ಡಾಟ್ಗಳಾಗ್ಬೋದು. ಓಕೆ, ಬೀಟಾಟ್ ಸ್ಪಾಟ್ಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಡಾಟ್ಸ್ಗಳು ಬೀಳ್ಬೋದು. ಸೊ ಕಾರ್ನಿಯಲ್ ಒಪೇಸಿಟಿ, ಕಾರ್ನಿಯಲ್ ಅಲ್ಸರ್, ಬೀಟಾಟ್ ಸ್ಪಾಟ್ಸ್, ಆಮೇಲೆ ಇಷ್ಟೆಲ್ಲ ನಿಮಗೆ ಕಣ್ಣಿಗೆ ಕಾಣುವಂಥದ್ದು. ಆಮೇಲೆ ರೆಟಿನಲ್ ಡ್ಯಾಮೇಜು, ಅದು ಕಣ್ಣಿಗೆ ನಿಮಗೆ ಕಾಣೋದಿಲ್ಲ, ರಾತ್ರಿ ಕಾಣೋದಿಲ್ಲ. ಇದು ಇಷ್ಟು ಜನರಲ್ ಆಗಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ವಿಟಮಿನ್ ಎ ಡಿಫಿಷಿಯನ್ಸಿಯ ಪ್ರಭಾವಗಳು ಇದೆಲ್ಲ ಕಾಣಿಸ್ಕೊಳ್ತವೆ. ಸೊ ಕಣ್ಣಿನ ದೃಷ್ಟಿ ಆಯಿತು, ಚರ್ಮ ಮತ್ತು ತಲೆ ಕೂದಲಾಯಿತು. ಇನ್ನು ಇದು ಜನರಲ್ ಆಗಿ ಇಮ್ಯೂನ್ ಸಿಸ್ಟಮ್, ನಮ್ಮದು ರೋಗ ಪ್ರತಿರೋಧಕ ಶಕ್ತಿ ಚರ್ಮದಲ್ಲೇ ಆಗಲಿ ಅಥವಾ ಬೇರೆಯಲ್ಲೇ ಆಗಲಿ ಸೂಪರ್ಫಿಷಿಯಲ್ ಲೇಯರ್ ಅನ್ನೋದು ಕಾಪಾಡುತ್ತೆ ಅಂತ ಹೇಳಿದ್ವಲ್ಲ ನಾವು. ಈಗ ಸೂಪರ್ಫಿಷಿಯಲ್ ಲೇಯರ್ ಮೂಗಿನಲ್ಲೇ ಆಗಲಿ ಎಲ್ಲೇ ಆಗಲಿ ಸೂಪರ್ಫಿಷಿಯಲ್ ಲೇಯರ್ನು ಮೇಂಟೈನ್ ಆಗಲಿಲ್ಲ ಅಂದರೆ ಅದರದ್ದು ಇಂಟೆಗ್ರಿಟಿ ಮೇಂಟೈನ್ ಆಗಲಿಲ್ಲ ಅಂತಂದರೆ ಇನ್ಫೆಕ್ಷನ್ ಭಾಳ ಈಸಿಯಾಗಿ ಒಳಗೆ ಹೋಗ್ತದೆ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಬೇಗ ಒಳಗೆ ಹೋಗ್ಬಿಡ್ತವೆ, ಅವುಗಳನ್ನು ತಡೆಯೋರು ಯಾರಿಲ್ಲ. ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ವೀಕ್ ಆಗ್ತದೆ ಈ ವಿಟಮಿನ್ ಎ ಕಮ್ಮಿ ಆದಾಗ. ಹೀಗಾಗಿ ಕಾಯಿಲೆಗಳು ಪದೇ ಪದೇ ಬರ್ಬೋದು. ನಿಮಗೆ ಶ್ವಾಸಕೋಶದ ಕಾಯಿಲೆಗಳು ಬರ್ಬೋದು, ಆಮೇಲೆ ಜೀರ್ಣಾಂಗ ವ್ಯೂಹದ ಕಾಯಿಲೆಗಳು ಬರ್ಬೋದು, ಚರ್ಮದ ಕಾಯಿಲೆಗಳು ಬರ್ಬೋದು. ಎಲ್ಲ ಈ ಕಾಯಿಲೆಗಳಿಗೆ ಕಾರಣ ಎಪಿಥೀಲಿಯಲ್ ಇಂಟೆಗ್ರಿಟಿ ಡ್ಯಾಮೇಜ್ ಆಗ್ತದೆ, ಅದು ನಾಶ ಆಗಿರ್ತದೆ. ಎಪಿಥೀಲಿಯಮನ್ನು ಮೇಂಟೈನ್ ಮಾಡಲಿಕ್ಕೆ ವಿಟಮಿನ್ ಎ ಬೇಕು. ಸೊ ಇದು ವಿಟಮಿನ್ ಎದ ಇಂಪಾರ್ಟೆನ್ಸು. ಸಾಧಾರಣ ಮಟ್ಟಿಗೆ ನನಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂತಂದರೆ ಬರೀ ದೃಷ್ಟಿದೋಷ ಮಾತ್ರ ಅಲ್ಲ, ನಿಮ್ಮ ಕಣ್ಣಿನ ತಜ್ಞರು ಅದನ್ನೆಲ್ಲ ಪರಿಶೀಲನೆ ಮಾಡೇ ನಿಮಗೆ ಕನ್ನಡಕ ಬರ್ಕೊಡೋದು. ಕೆಲಸರಿ ಕನ್ನಡಕದ ಅವಶ್ಯಕತೆ ಇರೋದಿಲ್ಲ. ಬೇರೆ ವಿಟಮಿನ್ ಎ ಡಿಫಿಷಿಯನ್ಸಿ ಬಿಗಿನಿಂಗಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಎಲ್ಲರಿಗೆ ಸರಿ ಹೋಗ್ಬಿಡುತ್ತೆ. ಆದರೆ ಲೆನ್ಸ್ನಲ್ಲಿ ಒಳಗಡೆ ನಿಮ್ಮ ಕಣ್ಣಿನ ಒಳಗಡೆ ಇರುವ ಲೆನ್ಸು, ನಾನು ಕ್ಯಾಟ್ರಾಕ್ಟ್ ಮಾತಾಡಿದಾಗ ಹೇಳಿದ್ನಲ್ಲ, ಲೆನ್ಸೇ ಒಪೇಕಾಗುತ್ತೆ ಅಂತ, ಆ ಥರ ಆದರೆ ಮಾತ್ರ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಬೇಕು. ಅದು ಸಾಧಾರಣ ಮಟ್ಟಿಗೆ ಮಧ್ಯ ವಯಸ್ಸಿನ ನಂತರ 50-60 ವರ್ಷಕ್ಕೆ ಬರುವಂಥದ್ದು, ಅದು ಬೇರೆಯೇ ವಿಷಯ. ಅದರದ್ದು ಒಪೇಸಿಟಿ ಬೇರೆ, ಅದರದ್ದು ಪಾರದರ್ಶಕತನ ಹೋಗೋದು ಬೇರೆ. ಕಾರ್ನಿಯದ್ದು ಹೊರಗಡೆ ಇರುವಂಥ ಅದರದ್ದು ಪಾರದರ್ಶಕತನ ಹೋಗೋದು ಅದು ಬೇರೆಯೇ, ಎರಡು ಸಂಗತಿಗಳು ಆಯಿತಾ. ಲೆನ್ಸ್ ಪಾರದರ್ಶಕತೆ ಹೋಗಬೇಕಾದ್ರೆ ಒಂದು 50-60 ವರ್ಷ ಆಗಿರ್ತದೆ. ಇದು ನ್ಯಾಚುರಲ್ ಪ್ರೋಸೆಸ್ಸು, ಇದಕ್ಕೆ ವಿಟಮಿನ್ ಎಗೆ ಸಂಬಂಧ ಇಲ್ಲ. ಆದರೆ ಕಾರ್ನಿಯಲ್ ಡ್ಯಾಮೇಜಿಗೆ ವಿಟಮಿನ್ ಎ ಡಿಫಿಷಿಯನ್ಸಿ ಖಂಡಿತ ಕಾರಣ ಅನ್ನೋದನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು
ಇಂಪ್ರೂವ್ ಮಾಡಲಿಕ್ಕೆ ಖಂಡಿತ ವಿಟಮಿನ್ ಎ ಬೇಕು. ವಿಟಮಿನ್ ಎ ಕಮ್ಮಿ ಆದರೆ ಎಪಿಥೀಲಿಯಲ್ ಡ್ಯಾಮೇಜ್ ಆಗ್ತದೆ, ಇನ್ಫೆಕ್ಷನ್ ಬರ್ತದೆ. ಸೊ ಹೀಗೆ 3 ಮುಖ್ಯವಾದಂತಹ ವಿಷಯಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ವಿಟಮಿನ್ ಎ ಅಂದಾಗ. ಹಾಗಾದರೆ ವಿಟಮಿನ್ ಎ ಯಾವ ಆಹಾರ ಪದಾರ್ಥಗಳಲ್ಲಿದೆ, ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೋದು, ಹೇಗೆ ಸಮತೋಲನ ಆಹಾರದಲ್ಲಿ ಯಾವುದರ ಇಂಪಾರ್ಟೆನ್ಸ್ ಜಾಸ್ತಿ? ವಿಟಮಿನ್ ಎ ಜಾಸ್ತಿ ಇರುವಂಥದ್ದು ನಾವು ಮಾಮೂಲಿಯಾಗಿ ತಿನ್ನುವಂಥದ್ದು ಕ್ಯಾರೆಟ್ ಈಸ್ ವೆರಿ ರಿಚ್ ಇನ್ ವಿಟಮಿನ್ ಎ, ಆಯಿತಾ. ಸೊ ಅದು ಕೂಡ ಹಸಿ ಕ್ಯಾರೆಟ್ ತಿನ್ನುವಂಥದ್ದು ಅಭ್ಯಾಸ, ಅದು ಬಹಳ ಉತ್ತಮ ಕಣ್ಣಿನ ಆರೋಗ್ಯಕ್ಕೆ. ಆಮೇಲೆ ನಿಮ್ಮದು ಸಿಹಿಗೆಣಸು ಸ್ವೀಟ್ ಪೊಟ್ಯಾಟೊ, ಇದರಲ್ಲಿ ಕೂಡ ವಿಟಮಿನ್ ಎ ಜಾಸ್ತಿ ಇದೆ. ಆಮೇಲೆ ಎಗ್ಗು, ಲಿವರು, ಅದೆಲ್ಲ ನಾನ್ ವೆಜಿಟೇರಿಯನ್ಸಿಗೆ ಈ ಮಾಂಸದಲ್ಲಿ ತುಂಬ ವಿಟಮಿನ್ ಎ ಸಿಗ್ತದೆ. ಪ್ರಾಬ್ಲಮ್ ಬರೋದೇ ಸಸ್ಯಾಹಾರಿಗಳಿಗೆ. ಯಾವಾಗಲೂ ಬೀಟಲ್ ಡಿಫಿಷಿಯನ್ಸಿ ಕೂಡ ಸಸ್ಯಾಹಾರಿಗಳಿಗೆ ಬರ್ತದೆ, ವಿಟಮಿನ್ ಎ ಡಿಫಿಷಿಯನ್ಸಿ ಕೂಡ ಸಸ್ಯಾಹಾರಿಗಳಲ್ಲಿ ಬರ್ತದೆ. ಬಟ್ ಕ್ಯಾರೆಟು ನೀವು ತಿಂದಷ್ಟು ಒಳ್ಳೆಯದು, ಅದು ತುಂಬ ಉತ್ತಮವಾದಂತಹ ಒಂದು ವಿಟಮಿನ್ ಎ ಇರುವಂತಹ ಒಂದು ತರಕಾರಿ. ಆಮೇಲೆ ಹಣ್ಣುಗಳಲ್ಲಿ ಆರೆಂಜು, ಮೊಸಂಬಿ ಇತ್ಯಾದಿ ಹಣ್ಣುಗಳಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ, ಹಾಗೇನೂ ವಿಟಮಿನ್ ಎನೂ ಕೂಡ ಇರುತ್ತೆ. ಸೊ ನ್ಯಾಚುರಲ್ ಆಗಿ ನಿಮಗೆ ವಿಟಮಿನ್ ಎ ಬೇಕು ಅಂತಂದರೆ ಈ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸಿ. ಇಷ್ಟು ಸೇವಿಸ್ತಾ ಇದ್ದಾಗಲೂ ಅಥವಾ ಸೇವಿಸದೇ ಇದ್ದರೆ ವಿಟಮಿನ್ ಎ ಡಿಫಿಷಿಯನ್ಸಿ ಬಂದರೆ ವಿಟಮಿನ್ ಎ ಮಾತ್ರೆಗಳನ್ನು ಡಾಕ್ಟರ್ಗಳು, ನಿಮ್ಮ ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸಾಧಾರಣ ಮಟ್ಟಿಗೆ ನೀವು ಹೋಗುವಂತಹ ಕುಟುಂಬ ವೈದ್ಯರೇ ಡಯಾಗ್ನೋಸ್ ಮಾಡಿ ಅದನ್ನು ರೋಗವನ್ನು ಕಂಡುಹಿಡಿದುಬಿಟ್ಟು ಅವರೇ ಅದಕ್ಕೆ ಔಷಧಿ ಕೊಡ್ತಾರೆ. ಅದಕ್ಕಿಂತ ಅವರ ಔಷಧಿ ಅದು ಸ್ವಲ್ಪ ಲಾಂಗ್ ಟರ್ಮ್, ಅಂದರೆ ನೀವೊಂದು 4 ದಿವಸ 10 ದಿವಸ ವಿಟಮಿನ್ ಎ ತಗೊಂಡ ತಕ್ಷಣ ಸರಿ ಹೋಗಲ್ಲ. ಅದು ನಮ್ಮ ಆಹಾರದ ಒಂದು ಭಾಗ ಆಗಿರಬೇಕು ನ್ಯಾಚುರಲ್ ಆಗಿ. ಆದರೆ ವಿಟಮಿನ್ ಎ ಡಿಫಿಷಿಯನ್ಸಿ ಸಿಮ್ಟಮ್ಸ್ ಬಂದಾಗ ವಿಟಮಿನ್ ಎಯನ್ನು ಕಡಿಮೆ ಅಂತಂದರೆ ಒಂದು 20 ದಿವಸದಿಂದ 1 ತಿಂಗಳು ತಗೊಂಡ್ರೆ ಅದು ಡ್ಯಾಮೇಜ್ ಆಗಿರೋದು ಸ್ವಲ್ಪ ರಿವರ್ಸ್ ಆಗುವಂತಹ ಸಂಭವ ಜಾಸ್ತಿನೇ ಇದೆ. ಸೊ ಹಾಗಾಗಿ ಕುಟುಂಬ ವೈದ್ಯರನ್ನು ಕೂಡಲೇ ಸಂಪರ್ಕಿಸಿ. ಡಿಮ್ ಲೈಟಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ, ಬಾಕಿಯರಿಗೆ ಕಾಣಿಸ್ತಾ ಇದೆ, ನಂಗೆ ಕಾಣಿಸ್ತಾ ಇಲ್ಲ ಅಂತಂದರೆ ಕೂಡಲೇ ವೈದ್ಯರ ಹತ್ರ ಧಾವಿಸಿ. ಆಮೇಲೆ ತುಂಬ ಹೇರ್ ಫಾಲ್ ಸ್ಟಾರ್ಟ್ ಆಗ್ತಾಯಿದೆ, ಚೆನ್ನಾಗಿತ್ತು ತಲೆ ಕೂದಲು, ಈಗ ಅಂದರೆ ಏಜ್ ಆದಮೇಲೆ ವಿಷಯ ಬೇರೆ. ಯಂಗ್ ಹುಡುಗರಲ್ಲಿ, ಚಿಕ್ಕ ವಯಸ್ಸಿನ ಹುಡುಗರು, ಟೀನೇಜ್ ಹುಡುಗರಿಗೆ, ಇವರಿಗೆ ತಲೆ ಕೂದಲು ಜಾಸ್ತಿ ಉದುರ್ತಾ ಇದ್ದರೆ ಡೆಫಿನೆಟ್ಲಿ ಇಟ್ ಈಸ್ ವಿಟಮಿನ್ ಎ ಡಿಫಿಷಿಯನ್ಸಿ ಪ್ಲಸ್ ಪ್ರೋಟೀನ್ ಡಿಫಿಷಿಯನ್ಸಿ. ಅದು ಯಾವಾಗಲೂ ಮರಿಬೇಡಿ. ಅದು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫ್ಯಾಟು, ಅದು ಒಂದು ಲಾಸ್ಟಿಗೆ ವಿಟಮಿನ್ಸ್ ಅಂತ ಹೇಳ್ತೀವಿ. ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಇರಬೇಕು. ಆ ವಿಟಮಿನ್ನಲ್ಲಿ ವಿಟಮಿನ್ ಎ ಭಾಳ ಮುಖ್ಯ. ಹೇರ್ ಗ್ರೋತಿಗೆ ವಿಟಮಿನ್ ಎ ಭಾಳ ಮುಖ್ಯ. ಇದನ್ನು ನೀವು ನ್ಯಾಚುರಲಾಗಿ ಪಡ್ಕೊಳ್ಳಿ. ನ್ಯಾಚುರಲಾಗಿ ಸರಿಯಾಗಿ, ಅಂದರೆ ಈಗ ನಾವು ಹೇಳ್ತೀವಿ, ನೀವು ವಿಟಮಿನ್ ಡಿ ದಿನ ಸಾಯಂಕಾಲ 4:15 6 ಗಂಟೆ ತನಕ ಬಿಸಿಲಿಗೆ ನಿಮ್ಮ ಮೈ ಒಡ್ಡಿ ನಿಮ್ಮ ನ್ಯಾಚುರಲಾಗಿ ಚರ್ಮದಲ್ಲಿ ಆಗ್ತದೆ ಅಂಥೇಳಿ. ಎಷ್ಟು ಜನಕ್ಕೆ ಪುರ್ಸೋತಿದೆ ಆ ಟೈಮ್ನಲ್ಲಿ ಹೋಗಿ ಬಾಡಿಯನ್ನು ಓಪನ್ ಮಾಡಿ ಕೂತ್ಕೊಳ್ಳಿಕ್ಕೆ ಮಿನಿಮಮ್ ಕ್ಲಾಸ್ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಆದರೆ ಆಗ್ತದೆ, ಅದು ಪ್ರಾಕ್ಟಿಕಲ್ಲ ಇಲ್ಲ. ಸೊ ವಿಟಮಿನ್ ಡಿ ಮಾತ್ರೆ ಕೊಡ್ತೀವಿ ನಾವು ಅಲ್ವಾ. ಅದೇ ಥರ ಇದು ಕೂಡ ದಿನ ಕ್ಯಾರೆಟ್ ತಿನ್ನಲಿಕ್ಕೆ ಆಗ್ತದಾ? ಇಲ್ಲ. ಆದ್ದರಿಂದ ಮಾತ್ರೆ ತಗೊಳ್ಳಿ, ವಿಟಮಿನ್ ಎ ಮಾತ್ರೆ ತಗೊಳ್ಳಿ ಅಂತ ಹೇಳ್ತೀವಿ. ಅಥವಾ ವಿಟಮಿನ್ ಎ ಇರುವಂಥ ಕ್ಯಾರೆಟು, ಗೆಣಸು ಇತ್ಯಾದಿಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಕಾಯಿಲೆ ಬರೋದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಪ್ರಿವೆನ್ಷನ್ಗೆ ಯಾವಾಗಲೂ ಇದು ಮಾಡಿ, ನೀವು ಒತ್ತು ಕೊಡಿ. ನಿಮಗೆ ಡೌಟ್ ಬಂದಾಗ ಎಲ್ಲ ನನ್ನ ಪೇಷಂಟ್ಗಳಿಗೆ ಹೇಳ್ತೀನಿ, ಏನೇನು ಡೌಟ್ ಬರುತ್ತೋ ಅದನ್ನೊಂದು ಪೇಪರಲ್ಲಿ ಬರ್ಕೊಳ್ಳಿ. ಆಯಾ ಟೈಮಿಗೆ ಅದು ಫ್ಲ್ಯಾಶ್ ಆಗ್ತದೆ, ಅದು ಹೇಗೆ ಇದು ಹೇಗೆ ಅಂತ. ಅದನ್ನು ನಿಮ್ಮ ಡಾಕ್ಟ್ರ್ ಹತ್ರ ಬಂದು ಮಾತಾಡಿ, ಅವರಿಗೆ ಸಮಯ ಇದ್ದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ತುಂಬ ಬ್ಯುಸಿ ಇದ್ದಾಗ ಹೋಗಿ ಈ ಥರ ಪ್ರಶ್ನೆಗಳು ಕೇಳ್ತಾ ಕೂತ್ಕೊಂಡ್ರೆ ಎಂತಹ ತಾಳ್ಮೆ ಇರೋ ಡಾಕ್ಟ್ರು ಕೂಡ ತಾಳ್ಮೆ ಕಳ್ಕೊಳ್ತಾನೆ. ಸೊ ಸಮಯ ಸಂದರ್ಭ ನೋಡಿಕೊಂಡು ನಿಮ್ಮ ಕುಟುಂಬ ವೈದ್ಯರಲ್ಲಿ ನಿಮ್ಮ ವೈಯಕ್ತಿಕ ವೈದ್ಯಕೀಯ ಸಮಸ್ಯೆ ಇದ್ದರೆ ಅದನ್ನು ನಿಮ್ಮ ಕುಟುಂಬ ವೈದ್ಯರಲ್ಲಿ ಅದನ್ನು ಪರಿಹಾರ ಕಂಡುಕೊಳ್ಳಿ. ಅವ್ರು ನಿಮಗೆ ಸಜೆಷನ್ ಕೊಡ್ತಾರೆ. ಕುಟುಂಬ ವೈದ್ಯರು, ಮತ್ತೆ ಹೇಳ್ತೀನಿ, ಕುಟುಂಬ ವೈದ್ಯರು ಅಂದರೆ ಮಿನಿಮಮ್ MBBS ಆಗಿರಬೇಕು. ಒಂದು 10ರಿಂದ 15 ವರ್ಷ ಸರ್ವೀಸ್ ಆಗಿರೋ ಡಾಕ್ಟ್ರ್ ಹತ್ರ ಹೋಗಿ. ನಮ್ಮಂಥ ಹಳೆ ಡಾಕ್ಟ್ರುಗಳು ಸಿಗೋದಿಲ್ಲ ಎಲ್ಲ ಕಡೆ, ಅಂದರೆ ಕ್ವಾಲಿಫೈಡು. ಸೊ ನಿಮ್ಮ ಏರಿಯಾದಲ್ಲಿ ಯಾರಿದ್ದಾರೋ ಅವ್ರನ್ನ ಸಂಪರ್ಕಿಸಿ. ಇಷ್ಟು ಹೇಳಿ ನನ್ನ ಇವತ್ತಿನ ವಿಟಮಿನ್ ಎ ಡಿಫಿಷಿಯನ್ಸಿ ಅನ್ನೋದರ ಬಗ್ಗೆ ನನ್ನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ.
ಜೈ ಹಿಂದ್.